ನಾವಿವತ್ತು ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾರ್ಮಲಾಗಿ ನಾನು ಪಿಂಕ್ ಡ್ರ್ಯಾಗನ್ನ ಕಟ್ ಮಾಡಿ ತಿಂತೀನಿ, ಬಟ್ ಇದು ತುಂಬ ಹಣ್ಣಾಗಿರೋದ್ರಿಂದ ಜ್ಯೂಸ್ ಮಾಡೋಣ ಅಂತ ಎಲ್ಲ ಕಟ್ ಮಾಡ್ತಾ ಇದ್ದೆ. ರೇರ್ ಟು ಫೈಂಡ್ ಪಿಂಕ್ ಡ್ರ್ಯಾಗನ್ನು ಸಿಕ್ತಾಗ ತೊಗೊಂಬಂತೀನಿ. ಬೆನಿಫಿಟ್ಸ್ ಏನಂದರೆ ತುಂಬಾ ಸ್ಕಿನ್ನಿಗೆ ಒಳ್ಳೆಯದು. ಕೊರಿಯನ್ಸ್ ಎಲ್ಲ ಇದೇ ಟ್ರೈ ಮಾಡ್ತಾರೆ. ಜೊತೆಗೆ ವೈಟ್ ಬ್ಲಡ್ ಸೆಲ್ಸ್ ಸೇರುತ್ತೆ, ಸೊ ಹಂಗಾಗಿ ಹುಷಾರಿಲ್ದಂಗೆ ಆಗಲ್ಲ. ಸೊ ನಾನು ಮಂತ್ಲಿ ಒಂದ್ಸಾರು ಟ್ರೈ ಮಾಡಿರ್ತೀನಿ. ಸಿಗದೇ ಇದ್ರೂ ಹುಡುಕಿ ತೊಗೊಬಂದು ತಿಂದಿರ್ತೀನಿ. ಈವನ್ ಪೀಸು 250-300 ಆದ್ರೂ ತೊಗೊಬಂದು ತಿಂತೀನಿ. ಸೊ ಬ್ಲೆಂಡರಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ಳೋಣ ಅನ್ಕೋತಾ ಇದ್ದೀನಿ. ಮಿಕ್ಸಿ ಆದರೆ ತಲೆನೋವು ಎಲ್ಲ ಜಾರೆಲ್ಲ ತೊಳಿಬೇಕು. ಬಟ್ ಇದು ಈಸಿ ಟು ವಾಶ್. ನೀರು ಹಾಕಿ ಸ್ವಲ್ಪ ಡಿಶ್ ವಾಷರ್ ಹಾಕಿ ವಾಶ್ ಮಾಡಿಕೊಂಡು ಅದಾದಮೇಲೆ ಯೂಸ್ ಮಾಡ್ಕೋಬೋದು. ಇದು ಚಾರ್ಜಬಲ್ ಆಗಿದೆ. ನಾನು ರಾ ಜ್ಯೂಸೇ ಪ್ರಿಫರ್ ಮಾಡ್ತೀನಿ. ನನಗೆ ಶುಗರ್, ಮಿಲ್ಕ್ ಅಥವಾ ವಾಟರ್ ಇಷ್ಟ ಆಗಲ್ಲ. ಸೊ ಹಾಗಾಗಿ ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ನಾನು ನಾರ್ಮಲಾಗಿ ಶುಗರ್ ಪ್ರಿಫರ್ ಮಾಡಲ್ಲ. ಬೇಕಾದರೆ ಸ್ವೀಟ್ನೆಸ್ ಬೇಕು ಅಂದರೆ ಸ್ವಲ್ಪ ಹನಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದು ವಿತೌಟ್ ವಾಟರ್ ನಾವು ಗ್ರೈಂಡ್ ಮಾಡ್ತಿರೋದ್ರಿಂದ ಸ್ವಲ್ಪ ಶೇಕ್ ಮಾಡಬೇಕಾಗತ್ತೆ. ಎನಿವೇಸ್ ಇದು ವೈರ್ಲೆಸ್ ಅಲ್ವಾ, ಕ್ಲೀನಾಗಿ ಶೇಕ್ ಮಾಡಿದ್ರೆ ಮೇ ಬಿ ವಿತಿನ್ 10-15 ಸೆಕೆಂಡ್ಸಲ್ಲೇ ಇದು ಜ್ಯೂಸ್ ಆಗೋಗ್ಬಿಡುತ್ತೆ. ನೋಡ್ಬೋದು ಎಷ್ಟು ಕ್ವಿಕ್ಕಾಗಿ ಜ್ಯೂಸ್ ಪ್ರಿಪೇರ್ ಆಗೋಯಿತು. ನಾನು ನಾರ್ಮಲಾಗಿ ಪಿಂಕ್ ಡ್ರ್ಯಾಗನ್ ಜ್ಯೂಸ್ ಕುಡ್ದಿಲ್ಲ, ನಾನು ನಾರ್ಮಲಾಗಿ ತಿಂತೀನಿ. ಸೊ ಇದು ಹೇಗಿರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು. ಬಟ್ ಅದರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾರ್ಮಲಾಗಿ ತಿನ್ನೋದಕ್ಕಿಂತ ಜ್ಯೂಸೇ ತುಂಬ ಚೆನ್ನಾಗಿತ್ತು, ಯಮ್ಮಿ ಆಗಿತ್ತು. ನಾನು ನನ್ನ ಸಿಸ್ಟರ್ಗೂ ಕೊಟ್ಬಿಟ್ಟು ಹೇಗಿದೆ ಅಂತ ಕೇಳೋಣ ಅಂತ ಕೊಟ್ಟೆ. ಅವಳು ಕುಡಿದ್ಬಿಟ್ಟು ಹೇಗಿದೆ ಅಂತ ಕೇಳಿದ್ದಕ್ಕೆ ಸೂಪರ್ ಅಂತ ಹೇಳಿದ್ಲು. ಸೊ ಪಿಂಕ್ ಡ್ರ್ಯಾಗನ್ ಫ್ರೂಟು ಕುಡೀರಿ, ಹೆಲ್ತ್ಗೆ ಒಳ್ಳೆಯದು. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.